ಡೆಲ್ಲಿ ಮಟ್ಟದ ನೀವ್ ಹೇಳಿದ್ಮೇಲೆ ನೀವು ಪಕ್ಷದ ಅಧಿಕೃತ ವಕ್ತಾರರಾದ್ರಿಂದ ಅವ್ರ ಮಾತಿಗೆ ಬೆಲೆ ಕೊಡಬಾರ್ದು. ನೋಡಿ ಒಂದ್ ನಿಮಿಷ 2.5 ವರ್ಷದಲ್ಲಿ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಬದಲಾವಣೆ ಸಣ್ಣದಾಗತ್ತೆ ಅಂತ. ಆಬ್ವಿಯಸ್ಲಿ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ 2.5-3 ವರ್ಷದಲ್ಲಿ ಒಂದು ಕ್ಯಾಬಿನೆಟ್ ರಿಶಫಲ್ ಇಲ್ಲ ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಚೇಂಜ್ ಏನೋ ಆಗತ್ತೆ. ಅದು ಅವರ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅಲ್ಲ ನೋಡಿ, ಪವರ್ ಸೆಂಟರ್ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. 2014ರಲ್ಲಿ 13ರಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಕೋರ್ ಕಮಿಟಿ ಅಂತ ಮಾಡ್ತು. ಅದ್ರಲ್ಲಿ ದಿಗ್ವಿಜಯ್ ಸಿಂಗ್ ಇದ್ರು, ಪರಮೇಶ್ವರ್ ಅವರು ಇದ್ರು, DK ಶಿವಕುಮಾರ್ ಅವರು ಇದ್ರು, ಜಾರ್ಜ್ ಇದ್ರು, CM ಇದ್ರು, ಮತ್ತೆ ಇನ್ಚಾರ್ಜ್ ಸೆಕ್ರೆಟರಿ ಇದ್ದು. ಅವತ್ತು ಪವರ್ ಸೆಂಟರ್ ಇರ್ಲಿಲ್ವಾ? ಅವತ್ತು ಪವರ್ ಸೆಂಟರ್ ಇರ್ಲಿಲ್ಲ ಅಲ್ಲ, ಹೇಳ್ತಿಲ್ವ ನಾನು. ಕೋರ್ ಕಮಿಟಿ ಅಂತ ಒಂದು ಮಾಡಿದ್ರು. ಸರಿ, ಪವರ್ ಸೆಂಟರ್ಸ್ ಯಾರ್ಯಾರು? ಅಲ್ಲ, ಪವರ್ ಸೆಂಟರ್ ಅಲ್ಲ, ನಮ್ ಕೋರ್ ಕಮಿಟಿ ಅಂತ ಒಂದು ಕೋರ್ ಕಮಿಟಿ ಫಾರ್ಮ್ ಮಾಡಿದ್ರು ಪಕ್ಷ. ಬಿಡಿ ಸರ್, ಪವರ್ ಸೆಂಟರ್ಸ್ ಅಂದ್ರೆ ಅರ್ಥ ಗೊತ್ತಾ? ಅಲ್ಲ, ಪವರ್ ಸೆಂಟರ್ ನೋಡಿ, ನಿಮ್ಮ ಮಾಧ್ಯಮದಲ್ಲಿ ಏನ್ ಬೇಕಾದ್ರೆ ಇಂಟರ್ಪ್ರಿಟ್ ಮಾಡ್ಕೋಬಹುದು. ನೀವು ಮಾಧ್ಯಮದಲ್ಲಿ ಏನ್ ಬೇಕಾದ್ರೆ ಇಂಟರ್ಪ್ರಿಟ್ ನೀವ್ ಹೇಳಿ ಏನ್ ಪವರ್ ಸೆಂಟರ್ಸ್ ನೋಡಿ, ಅವರವರ ಇಂಟರ್ಪ್ರಿಟೇಷನ್ ಅಲ್ಲಿ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಸಿಎಂ ಸೀಟ್ ಶೇರಿಂಗ್ ಇರ್ಲಿಲ್ಲ ಅವತ್ತು. ನೋಡಿ, 2013ರಿಂದ 18ರಲ್ಲಿ ಸಿಎಂ ಬಿಟ್ಕೊಡ್ಬೇಕು ಅದೇ ಹೇಳ್ತಾ ಇರೋದು ಸರ್. 2017-18ರ ಇದು ಮುಖ್ಯಮಂತ್ರಿ ಬದಲಾಗಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ. ಜನ ಮಾತಾಡ್ತಿದ್ದಾರೆ ಸರ್. ಬಿಟ್ಬಿಡಿ, ಏನು ಪವರ್ ಸೆಂಟರ್? 13ರಿಂದ 18ರ ಪವರ್ ಸೆಂಟರ್ ಇರ್ಲಿಲ್ಲ ಅಂತ ಹೇಳಿದ್ರೆ ಪರಮೇಶ್ವರ್ ಅಧ್ಯಕ್ಷರು ಇರ್ಲಿಲ್ವಾ? ಕೋರ್ ಕಮಿಟಿ ಮಾಡಿರ್ಲಿಲ್ವಾ? ಇದು ಕೇಂದ್ರದ ನಮ್ಮ ಹೈಕಮಾಂಡ್ ಅವತ್ತೇನು ಪವರ್ ಸೆಂಟರ್ ಇರ್ಲಿಲ್ವಾ? ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಲಿಲ್ವಾ ಅವತ್ತು? ನೋಡಿ, ಪವರ್ ಸೆಂಟರ್ ಅನ್ನೋದು ಯಾವ ಪಕ್ಷದ, ಇವಾಗ ಒಂದ್ ನಿಮಿಷ ಇವಾಗ ಅನಂತ್ ಕುಮಾರ್ ಪವರ್ ಸೆಂಟರ್, ಅಲ್ಲಿಗೆ ಬಂದ್ಬಿಡ್ತೀವಿ. ಈಶ್ವರಪ್ಪ ಪವರ್ ಸೆಂಟರ್, ಸಂತೋಷ್ ಜಿ ಪವರ್ ಸೆಂಟರ್, ಆತರ ಪವರ್ ಸೆಂಟರ್ ಅನ್ನೋದನ್ನ ಮಾಧ್ಯಮದವರು, ವಿರೋಧ ಪಕ್ಷದವ್ರು ಏನ್ ತರ ಬೇಕಾದ್ರೂ ಇಂಟರ್ಪ್ರಿಟ್ ಮಾಡ್ಕೋಬಹುದು. ನೋಡಿ, ಇವಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್, ಅವ್ರಿಗೂ ಅಧಿಕಾರ ಇದೆ. ಅವ್ರ ಪಕ್ಷದಲ್ಲಿ ಇವಾಗ ಆಬ್ವಿಯಸ್ಲಿ ಅವ್ರ ಪವರ್ ಸೆಂಟರ್ ಹೌದು. ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಇರಿಗೇಷನ್ ಆಬ್ವಿಯಸ್ಲಿ. ನೋಡಿ, ಅವ್ರಿಗೆ ಪಕ್ಷದ ಜವಾಬ್ದಾರಿ ಇದೆ, ಮತ್ತೆ DK ಶಿವಕುಮಾರ್ ಅವ್ರಿಗೆ 2 ಖಾತೆ ಜವಾಬ್ದಾರಿ ಇದೆ. DCM ಅವರು ಅವ್ರ ಪಕ್ಷಕ್ಕಾಗಿ ಪವರ್ ಸೆಂಟರ್ ನೋಡಿ, 3ನೇದು 2ನೇದು ಒಂದೇ ಅಲ್ಲ. ಅವ್ರ ಇಂಟರ್ಪ್ರಿಟೇಷನ್ ಅಲ್ಲಿ ಅವ್ರು ಏನ್ ಹೇಳ್ಬೇಕಾದ್ರೆ ಹೇಳ್ಕೋಬಹುದು. ಇವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಅವ್ರು ಕಾಂಗ್ರೆಸ್ ಪಾರ್ಟಿ ಯಾರು ಏನ್ ಬೇಕಾದ್ರೂ ಮಾತಾಡಬಹುದು, ಯಾರು ಏನ್ ಬೇಕಾದ್ರೆ ಅವ್ರ ರಾಜಣ್ಣ ಆಬ್ವಿಯಸ್ಲಿ. ನೋಡಿ, ಸತೀಶ್ ಜಾರಕಿಹೊಳಿ ಸರಿ ಇಲ್ಲ, ರಾಜು ಕಾಗೆ, ಸತೀಶ್ ಜಾರಕಿಹೊಳಿ ಏನ್ ಸರ್ ನಿಮ್ದು ಆಬ್ವಿಯಸ್ಲಿ. ಇವಾಗ ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಮತ್ತೆ DCM ಆಗಿ ಅವರ ಇದು ಕಾರ್ಯನಿರ್ವಹಿಸ್ತಿದ್ದಾರೆ. CM ಅವರು ಅವ್ರ ಕಾರ್ಯನಿರ್ವಹಿಸ್ತಾರೆ. 2 ಪವರ್ ಸೆಂಟರ್ ಆಗಿದೆ. ವಾಟ್ ಟೈಪ್ ಆಫ್ ಪಾರ್ಟಿ ನಂಗೆ ಅರ್ಥ ವಾಟ್ ಟೈಪ್ ಆಫ್ ಪಾರ್ಟಿ ಅಲ್ಲ, ವಿ ಆರ್ ದ ಪಾರ್ಟಿ, ವಿ ವಿಲ್ ಡಿಲಿವರ್ ವಾಟ್ ವಿ ಹ್ಯಾವ್ ಪ್ರಾಮಿಸ್ಡ್. ಸಾರಿ ಇದೇ ಬಿಜೆಪಿ. ಆದ್ರೆ ನೀವು ಮಾತ್ರ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತ ನಾವ್ ಅನ್ಕೋಬೇಕು ಅನ್ನೋ ತರದಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತೀರಾ. ಅಲ್ಲ, ನಿಮ್ಮ ಇಂಟರ್ಪ್ರಿಟೇಷನ್ ಅನ್ನು ಏನ್ ಬೇಕಾದ್ರೂ ಅನ್ಕೋಬಹುದು. ಅಲ್ಲ, ನಿಮ್ಮ ಇಂಟರ್ಪ್ರಿಟೇಷನ್ ಏನ್ ಬೇಕಾದ್ರೂ ಅನ್ಕೋಬಹುದು. ಅವ್ರನ್ನ ಕೇಳೋಣ. ನಮ್ಮ ಇಂಟರ್ಪ್ರಿಟೇಷನ್ ಇದೆ, ನಿಮ್ಮ ಇಂಟರ್ಪ್ರಿಟೇಷನ್ ಅಲ್ಲಿ ನೀವು ಪವರ್ ಸೆಂಟರ್ ಅನ್ನ ಸರಿಯಾಗಿ ನೀವು ಅರ್ಥೈಸಲೇ ಇಲ್ಲ. ನೋಡಿ, ನಾವು ನೋಡಿ, ನೀವು ಪ್ರತಿಪಕ್ಷಗಳನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಿಮ್ಮ ಆಡಳಿತದ ಬಗ್ಗೆ ಜನ ಮಾತಾಡಿದ್ರೆ ನೀವು ಜನರನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಾಳಾಗೋಗ್ಲಿ ಸತ್ತೋಗೋಗ್ಲಿ, ನಿಮ್ ಕಾಂಗ್ರೆಸ್ ಪಾರ್ಟಿ MLA-ಗಳು ಮಾತಾಡಿದ್ರೆ ಅವ್ರನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಮಿನಿಸ್ಟರ್ ಮಾತಾಡಿದ್ರೆ ಅವ್ರನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾರನ್ನ ಸೀರಿಯಸ್ ತಗೋತೀರಾ? ಕಾಂಗ್ರೆಸ್ ಪಕ್ಷದ ಒಳಗಡೆ, ಮನೆ ಒಳಗಡೆ ಏನೇನ್ ಆಗ್ಬೇಕು ಅವೆಲ್ಲ ಆಗೇ ಆಗುತ್ತೆ, ಮಾಡೇ ಮಾಡ್ತಾರೆ. ಹೈಕಮಾಂಡ್ ಇರ್ಲಿ, ಅಧ್ಯಕ್ಷರಿರ್ಲಿ, ಸಿದ್ದರಾಮಯ್ಯನವ್ರು ಎಲ್ಲ ಏನೇನ್ ಮಾತಾಡ್ಬೇಕೋ ಮಾತಾಡಿ, ಏನೇನ್ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಫುಲ್ಫಿಲ್ ಮಾಡ್ತಾರೆ. ಹಂಗನ್ಬಿಟ್ಟು ನಾವು ಜವಾಬ್ದಾರಿಯಿಂದ ಏನು ನುಣ್ಸ್ಕೋತಾ ಇಲ್ಲ. ಪಕ್ಷದವರಿಗೆ ಏನೇನು ಇದು ಜವಾಬ್ದಾರಿ ಕೊಟ್ಟಿದ್ದಾರೆ ಅವರೇ ಮಾತಾಡ್ತಾರೆ. ಮಾಧ್ಯಮದವರು, ರಾಜಣ್ಣ ಅವರು ಏನ್ ಮಾತಾಡಿದ್ರು ಅದಕ್ಕೆ ಬೇರೆ ತರ ಅರ್ಥ ಇಟ್ಕೊಂಡ್ರೆ ನಾವು ಜವಾಬ್ದಾರಲ್ಲ. ಸರ್, ನಾವು ಅರ್ಥೈಸ್ಕೊಳ್ಳೋದ್ರಿಂದ ಯಾರಿಗೂ ಯಾವ ತೊಂದರೆನೂ ಇಲ್ಲ. ಬಟ್ ನೀವು ಆಸ್ ಅ ಪಾರ್ಟಿ ಸರಿಯಾಗಿ ಅರ್ಥೈಸ್ಕೊಳ್ಳಿಲ್ಲ ಅಂತಂದ್ರೆ ಗೋರಿ ತೋಡ್ತಿದ್ದಾರೆ, ಕೊನೆ ಮಳೆ ಹೊಡಿತಾರೆ. ಅಯ್ಯೋ ಸರ್, ಆಲ್ರೆಡಿ ಜನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಜನ ಅಯ್ಯೋ ತೀರ್ಮಾನ ಕೊಟ್ಟಿದ್ದಾರೆ ನಮ್ಗೆ.
ಸಿಟ್ಟಿಂಗ್ ಚೀಫ್ Sir, ಮಿನಿಸ್ಟರ್ ಸಮಿ- ಮಗ ಸೋತಿದ್ದಾರೆ. ಸಿಟ್ಟಿಂಗ್ ಹೌದು. ಚೀಫ್ ಮಿನಿಸ್ಟರ್ ಹೌದು ಶಿಗ್ಗಾವಲ್ ಏನಾಯ್ತು, ಶಿಗ್ಗಾವಲ್ ಏನಾಯ್ತು, ಚನ್ನಪಟ್ಟಣದಲ್ಲೇನಾಯ್ತು, ಕೊಟ್ಟಿದ್ದಾರೆ ನಮ್ಗೆ ಜನ ಉತ್ತರ. ಅಲ್ಲ, ಬೈ ಲೋ- ಎಲೆಕ್ಷನ್ ಲೋ- ಕೊಟ್ಟಿದ್ದಾರಲ್ಲ ಸರ್, ಲೋಕಸಭೆಲೂ ಏನಾಯ್ತು ಲೋಕಲ್ ಹೇಳ್ಕೊಳ್ಳಿ, ಬಾಡಿ ಹೇಳ್ಕೊಳ್ಳಿ ಎಲೆಕ್ಷನ್ ಒಂದ್ಸಲ. ಹೋಗಿ ನೋಡಿ ಮುಂದೆ ಮುಟ್ ನೋಡ್ಕೊಳಕ್